ನಮಸ್ಕಾರ ಗೆಳೆಯರೆ. ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್. ವಿಜಯ ಗರ್ಜನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಕೂಡ ಒಂದು ವ್ಯಕ್ತಿತ್ವ ವಿಕಸನ, ಅದರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆನೇ ಒಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಗೆಳೆಯರೆ, ಸಮಸ್ಯೆಗಳಿಲ್ಲದ ಬದುಕಿಲ್ಲ, ಆದರೆ ಬದುಕೇ ಸಮಸ್ಯೆ ಅಲ್ಲ ಅಲ್ವಾ? ಈ ಕುರಿತು ಒಂದು ಸಂಚಿಕೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಗೆಳೆಯರೆ, ಪ್ರತಿಯೊಬ್ಬರ ಬದುಕಿನಲ್ಲಿ ಸಮಸ್ಯೆಗಳು, ಸವಾಲುಗಳು, ಅಡೆತಡೆಗಳು, ಆತಂಕಗಳು, ನೋವು, ಕಷ್ಟ ಇದ್ದಿದ್ದೆ ಅಲ್ವಾ? ಯಾರ ಬದುಕಿನಲ್ಲಿಲ್ಲ? ಸಮಸ್ಯೆಗಳೇ ಇಲ್ಲದ ಮನುಷ್ಯ ಇಲ್ಲವೇ ಇಲ್ಲ. ಸಮಸ್ಯೆ ಇಲ್ಲದ ಮನೆ ಇಲ್ಲವೇ ಇಲ್ಲ. ಸಮಸ್ಯೆ ಇಲ್ಲದ ಮನೆಯನ್ನ ಹುಡ್ಕೋತ ಹೊಟ್ರೆ ಯಾರ ಮನೆಯಲ್ಲಿ ಸಾವಿಲ್ಲ ಆ ಮನೆಯಿಂದ ಸಾಸ್ವಿ ತಂದಷ್ಟೇ ಸತ್ಯ ಅಲ್ವಾ? ಸಮಸ್ಯೆಗಳು ಯಾವುದೇ ಇರ್ಬೋದು. ಅದು ಸಂಬಂಧಗಳು ಬಿರುಕು ಬಿಟ್ಟಿರೋ ಸಮಸ್ಯೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ಆರ್ಥಿಕ ಸಮಸ್ಯೆನೇ ಇರ್ಬೋದು. ಸಾಕಷ್ಟು ನಮ್ಮ ಸಮಸ್ಯೆಗಳಿಗೆ ಮೂಲಭೂತವಾಗಿ ನಾವೇ ಕಾರಣರಾಗಿರ್ತೀವಿ, ಆದ್ರೆ ನಮಗದು ಗೊತ್ತಿರೋದಿಲ್ಲ. ಏನೋ ಒಂದು ದುಡುಕತನದ ಒಂದು ನಿರ್ಧಾರ, ಅತಿಯಾದ ನಂಬಿಕೆ, ಇವೆಲ್ಲ ಏನು ನಮ್ಮ ಸಮಸ್ಯೆಗಳಿಗೆ ಒಂದು ಮೂಲ ಕಾರಣ. ಅದಕ್ಕೆ ಕಾರಣಕರ್ತರು ನಾವೇ. ನಾವು ಮಾಡಿದಂತ ತಪ್ಪುಗಳೇ ಮುಂದೆ ಸಮಸ್ಯೆಗಳಾಗಿ ಕಾಡ್ತಾವ ಅನ್ನೋದು ಸತ್ಯ. ಗೆಳೆಯರೆ, ಈ ಸಮಸ್ಯೆಗಳು ಎದುರಾದಾಗ, ಏನೋ ಒಂದು ದೊಡ್ಡ ಸಮಸ್ಯೆ ಎದುರಾಯ್ತು, ಮುಂದೆ ನನ್ನ ಬದುಕು ಯಾವ ರೀತಿ, ನನ್ನ ಬದುಕಿಗೆ ಯಾರು ಸಹಾಯಕ ಬರ್ತಾ ಇಲ್ಲ, ನಾವು ಒಬ್ಬಂಟಿ, ನನ್ನ ಬದುಕು ಮುಂದಿನ ಬದುಕು ಶೂನ್ಯ ಅನ್ನೋವಂಥ ಒಂದು ಧೈರ್ಯನ ಕಳ್ಕೊಳ್ಳುವಂಥ ಪರಿಸ್ಥಿತಿ ಸಾಮಾನ್ಯವಾಗಿ ಬಹಳಷ್ಟು ಜನರಲ್ಲಿ ಬಂದಿದೆ. ಈ ಯಾವುದೇ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಯಾವ ರೀತಿ ನಾವು ಅದನ್ನ ನಮ್ಮ ನಿಯಂತ್ರಣಕ್ಕೆ ತಗೊಂಡು ನಾವು ಅದನ್ನು ಪರಿಹರಿಸ್ಕೊಳ್ಬೇಕಂತ ಅನ್ನೋದು ನಮ್ಮ ಬುದ್ಧಿಮತ್ತೆ ಮತ್ತು ವಿವೇಕಕ್ಕೆ ಬಿಟ್ಟಿದ್ದು. ಒಂದು ಮಾತು ಹೇಳಿದ್ದೀನಿ, ಸಮಸ್ಯೆ ಅನ್ನೋ ಒಂದು ಬೆಟ್ಟ ನಮ್ಮ ಕಾಣ್ತಿದ್ದ, ಕಡಿದಾದ ಬೆಟ್ಟ, ಹತ್ತಿ ಹೋಗೋದಕ್ಕೂ ಕಷ್ಟ, ಎದೆಗುಂದಿತೇವೆ ನಾವು. ಹಿಂದೆ ಕಡಿದಾದ ಬೆಟ್ಟ ಹತ್ತಕ್ಕಾಗೋದಿಲ್ಲ. ಆದ್ರೆ ಕಷ್ಟಪಟ್ಟ ಧೈರ್ಯದಿಂದ ಅದನ್ನು ಹತ್ತಿದಾಗ ಆ ಬೆಟ್ಟ ನಮ್ಮ ಕಾಲ ಕೆಳಗೆ, ಅಂದ್ರೆ ಸಮಸ್ಯೆ ನಮ್ಮ ಕಾಲ ಕೆಳಗೆ. ಅದನ್ನು ಎದುರಿಸುವಂತ ಒಂದು ಮನೋಬಲ, ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಇತ್ತು ಅಂತಂದ್ರೆ ಯಾವ ಸಮಸ್ಯೆನೂ ಅಲ್ಲ. ಒಂದು ಮಾತು ನೆನಪಿರಲಿ, ಯಾವುದೇ ಒಂದು ಸಮಸ್ಯೆ, ಆ ಸಮಸ್ಯೆ ಹುಟ್ಟುವಾಗ ತನ್ನ ಜೊತೆನೇ ಒಂದು ಪರಿಹಾರವನ್ನು ತಂದಿರ್ತದೆ. ಅಂದ್ರೆ ಒಂದು ನಾಣ್ಯಕ್ಕೆ ಒಂದು ಮುಖ ಸಮಸ್ಯೆ ಆದ್ರೆ ಮತ್ತೊಂದು ಮುಖ ಪರಿಹಾರ. ಜನನ ಜನ್ಮ ಎಷ್ಟು ಸತ್ಯ, ಜನ್ಮದ ಜೊತೆ ಸಾವು ಕೂಡ ಅಷ್ಟೇ ಸತ್ಯ ಅಲ್ವಾ? ಅದೇ ರೀತಿ ನಾವು ಅದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಯಾವ ರೀತಿಯ ಸಮಸ್ಯೆ ಪರಿಹಾರ ಮಾಡ್ಕೋಬೇಕಂತ ಅನ್ನುವಂಥದ್ದು ನಮ್ಮ ವಿವೇಚನೆಗೆ ಬಿಟ್ಟು ಅದನ್ನ ನಾವು ಪರಿಹಾರ ಮಾಡ್ಕೊಂಡ್ರೆ ಯಾವುದು ಅಸಾಧ್ಯ ಅನ್ನೋದು ಯಾವುದಿಲ್ಲ. ಎಲ್ಲ ಸಮಸ್ಯೆಗೊಂದು ಪರಿಹಾರ ಉಂಟು. ಈಗ ಕೆಲವೊಬ್ರು ಆರ್ಥಿಕ ಸಮಸ್ಯೆ ಎದುರಾದಾಗ ಎದೆಗುಂದತಾರ, ಮುಂದೇನು ನನ್ನ ಗತಿ, ಎಲ್ಲರೂ ನನ್ನವರು ತನ್ನವ್ರು ಎಲ್ಲರೂ ಕೈ ಬಿಟ್ಟು ಹೋದ್ರು, ನನ್ನ ಬದುಕು ಶೂನ್ಯ, ಹತಾಶೆಗೊಳಪಟ್ಟ ಆತ್ಮಹತ್ಯೆ ತನಕನೂ ವಿಚಾರ ಮಾಡುವಂತ ಜನ ಅದ. ಈ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ದಾರಿ ಅಲ್ಲ. ಬದುಕಬೇಕು, ಬದುಕಿ ತೋರಿಸ್ಬೇಕು. ಎಂಥ ಕಷ್ಟಗಳೇ ಇರಲಿ ಅದನ್ನ ನಾನು ಎದುರಿಸ್ತೀನಿ ಅಂತ ಮನೋಬಲ ನಮ್ಮಲ್ಲಿ ಇದ್ದಾಗ ಯಾವುದು ಕಷ್ಟ ಅಲ್ವೇ ಅಲ್ಲ. ಗೆಳೆಯರೆ, ಈ ಒಂದು ಸಮಸ್ಯೆಗಳ
ನಮ್ಮನ್ನು ಯಾವ ರೀತಿ ಬಾಧಿಸ್ತಾವ ಅಂತಂದ್ರೆ, ನಮ್ಮ ಜೇಬಿನಲ್ಲಿ ದುಡ್ಡಿದ್ದಾಗ ಸುತ್ತಮುತ್ತ ದೂರದ ಸಂಬಂಧಿಗಳು ಸಹಿತ ನಮ್ಮ ಸಂಬಂಧಿಕರು ಅಂತ ಬರ್ತಾರೆ, ಹತ್ತಿರಕ್ಕೆ ಬರ್ತಾವ. ಆದ್ರೆ ನಮ್ಮ ಜೀವ ಖಾಲಿ ಆದಾಗ ಹತ್ತಿರದ ಸಂಬಂಧಿಕರು ಕೂಡ ದೂರ ಹೋಗ್ತಾರೆ. ಇದು ಬದುಕಿನ ಸತ್ಯ. ಇದೆ ಈ ಸಮಸ್ಯೆಗಳು ಕಷ್ಟಗಳು ಏನದಾವಲ್ಲ, ಅವು ನಮಗ ಪರೀಕ್ಷೆ ಮಾಡೋದಕ್ಕಿಂತ ಬಂದಂತ ಕೆಲವೊಂದು ಪರೀಕ್ಷೆ ಹೊರಗಲ್ಲವು. ಇದೇ ಹೊತ್ತಿನಲ್ಲಿ ನಮ್ಮ ಸಂಬಂಧಿಕರ ಮುಖವಾಡ ಬಣ್ಣ ಕಳಿಸಿ ಉಳಿದು ಈಗ ಇದ್ದಾಗೆಲ್ಲರೂ ನಮ್ಮವ್ರೆ, ಇಲ್ಲ ಅಂದಾಗ ಯಾರು ಹತ್ರ ಬರೋದಿಲ್ಲ. ಯಾರೋ ಹಿತೈಷಿಗಳು, ಯಾರು ಹಿತಶತ್ರುಗಳು ಅನ್ನೋದು ಗೊತ್ತಾಗೋದು ಈಗ. ಅದಕ್ಕೆ ಇವು ಕಷ್ಟಗಳು ಏನದಾವಲ್ಲ, ಈ ಕಷ್ಟಗಳು ಬರೋದು ನಮ್ಮನ್ನು ಎಚ್ಚರಿಸೋದಕ್ಕೆ ಮಾತ್ರ. ಮುಂದಿನ ಬದುಕಿನ ದಾರಿ ಯಾವ ರೀತಿ ಅದೇ ಅಂತ ಅನ್ನೋದನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಬರುವಂತ ಕಷ್ಟಗಳಂದ್ರೆ ಒಂದು ರೀತಿಯಿಂದ ಈ ಕಾಡುಗಲ್ಲದನ್ನ ಕೆತ್ತುವಂತ ಉಳಿ ಇರ್ತಾವಲ್ಲ, ಆ ಉಳಿ ಕಾಡುಗಲ್ಲದನ್ನ ಕೆತ್ತಿದಾಗ ಅದಕ್ಕೊಂದು ಮೂರ್ತಿ ರೂಪ ಬರೋದು, ಒಂದು ಶಿಲ್ಪ ಆಗೋದು. ಅದೇ ರೀತಿ ಈ ಕಷ್ಟಗಳ ಅನ್ನೋ ಈ ಉಳಿಗಳ ನಮ್ಮನ್ನ ಒಂದು ರೂಪ ಕೊಡ್ತಾವ. ನೀವು ಮನುಷ್ಯನಾಗ ಜಗತ್ತು ಅರಿತುಕೋ ಅಂತ ಅನ್ನುವಂಥದ್ದು ಒಂದು ಬುದ್ಧಿ ಮಾತಾಡೋದು, ಒಂದು ಮಾರ್ಗದರ್ಶನ ನೀಡ್ತಾವ. ಈ ಕಷ್ಟಗಳು ಇದ್ದಾಗ ಏನೋ ಒಂದು ನಾವು ಎಡುವುದಾಗ ನಗು ಜನ ಭಾಳ, ಅಪಹಾಸ್ಯ ಮಾಡೋ ಜನ ಭಾಳ. ಈ ಅಪಹಾಸ್ಯಕ್ಕ ನಮ್ಮ ಉತ್ತರ ನಾವು ಸಾಧಿಸಿ ತೋರಿಸೋದ ಒಂದು ಉತ್ತರ. ನಿಮ್ಮೊಂದು ಒಂದು ಉದಾಹರಣೆ ಹೇಳ್ತೀನಿ, ನಿದರ್ಶನ. ಆ ವ್ಯಕ್ತಿ ನಮಗೆ ಮಾದರಿ ಕೊಡ. ಕೇಶವರಾವ್ ಯಾದವ್ ಅಂತೇಳಿ ನನ್ನ ಆತ್ಮೀಯ ಸ್ನೇಹಿತರು. ಅವ್ರ ಅಸಾಧ್ಯ ಅನ್ನೋದು ಯಾವುದಿಲ್ಲ ಅವ್ರ ಡಿಕ್ಷನರಿಲೇ ಇಲ್ಲ. ಯಾವುದು ಅಸಾಧ್ಯ ಅನ್ನೋದನ್ನ ಸಾಧ್ಯ ಮಾಡಿ ತೋರಿಸುವಂತ ಗಟ್ಟಿತನ ಅವರಲ್ಲಿತ್ತು. ಈ ಮಲೆನಾಡಿನಲ್ಲಿ ವಿಶೇಷವಾಗಿ ಭತ್ತ ಬೆಳೀತಾರೆ ಅಲ್ವಾ. ಆ ಭತ್ತ ಬೆಳೆ ಭೂಮಿಲಿ ಹತ್ತಿ ಬೆಳೆದಂತ ಪುಣ್ಯಾತ್ಮ. ಆ ಹತ್ತಿ ಎಷ್ಟು ಇಳುವರಿ ಅಂತಂದ್ರೆ ಅದು ದಾಖಲೆ ಮಾಡ್ತದೆ. ಆಮೇಲಿಂದ ಅವ್ರಿಗೆ ಹೇಳ್ತಿದ್ರು ಜನ, ಅವ್ರ ಊರವ್ರ ಜನ, ಈ ಪ್ಯಾಂಟ್ ಹಾಕಿದ ವ್ಯಕ್ತಿ ನೆಗಿರಿ ಹಿಡಿಯಕ್ ಆಗೋದ್ರ ಅಂತ ಅಪಾಶ ಮಾಡಿ ನಗ್ತಿದ್ರು. ಆದ್ರೆ ಅವ್ರ ರೈತರಾಗಿ, ರೈತ ಮುಖಂಡರಾಗಿ ಇವತ್ತ ದೊಡ್ಡ ಈ ರೈತರ ಮುಂದಾಳಾಗಿ ಎದ್ದು ಕಾಣುವಂತ ವ್ಯಕ್ತಿ ಆಗ್ಯಾರ. ಹಿಂಗೆ ಯಾವುದೋ ಒಂದು ನನ್ನಿಂದ ಆಗೋದಲ್ಲ ಅಂತ ಅನ್ನೋದು ಬಿಟ್ಟು ಬಿಡ್ಬೇಕು. ಸಾಧ್ಯ, ನನ್ನಿಂದ ಸಾಧ್ಯ. ಈ ಸಮಸ್ಯೆಗಳು ಬರ್ತಾವ, ತಾತ್ಕಾಲಿಕವು. ಸಮಸ್ಯೆ ಕಾಯಮಾಗಿ ಉಳಿಯೋದಿಲ್ಲ ಬದುಕಿನಲ್ಲೇ. ಆ ಸಮಸ್ಯೆಗಳನ್ನ ಒಂದು ವಿವೇಚನೆಯಿಂದ, ನಮ್ಮ ಬುದ್ಧಿಮತ್ತೆಯಿಂದ ನಾವು ಅದನ್ನ ಪರಿಹಾರ ಮಾಡ್ಕೊಂಡಾಗ ಅದು ಏನಾಗೈತಿ ಅಂತಂದ್ರೆ, ನಾವು ಯುದ್ಧದಲ್ಲಿ ಗೆದ್ದು ಬಂದಷ್ಟೇ ಸಂತೋಷ, ಒಂದು ರೋಮಾಂಚನ. ಅದು ಕಷ್ಟ ಕಾಲದಲ್ಲಿ ಸಿಕ್ಕು ಅದರಿಂದ ಪಾರಾಗಿ ಪರಿಹಾರ ಕಂಡು ಹೊರಗೆ ಬರೋದು ಒಂದು ಯುದ್ಧದಲ್ಲಿ ನಾವು ಜಯ ಹೊಂದಿದಂಗೆ. ಗೆಳೆಯರೇ, ಸಮಸ್ಯೆ ಎಲ್ಲರಿಗುಂಟು, ಆದ್ರೆ ಸಮಸ್ಯೆನ ಬದುಕಬಾರದು, ಬದುಕೇ ಸಮಸ್ಯೆ ಆಗಬಾರದು. ಎಲ್ಲ ಬಿಡಬೇಕು, ಎದ್ದೇಳಬೇಕು. ಎದ್ದೇಳಿ ನಿಂತ ಈ ಸಮಸ್ಯೆಗಳದಾವಲ್ಲ, ಈ ಸಮಸ್ಯೆ ನಮ್ಮ ಒಂದು ಸಾಧನೆ ಹಾದಿ ಒಳಗೆ ಈ ಸಮಸ್ಯೆಗಳು ಒಂದು ಕಲ್ಲು, ಮುಳ್ಳುಗಂಟಿ ಈ ರೀತಿಯವು. ಅವನ್ನ ಧೈರ್ಯ ಅನ್ನೋ ಒಂದು ಕೊಡಲಿ ತಗೊಂಡು ಅವನ್ನ ಕಡ್ಕೋತ ಹೋಗ್ಬಿಡ್ಬೇಕು ಈ ಸಮಸ್ಯೆಗಳನ್ನ, ಅಡೆತಡೆಗಳನ್ನ. ಅವಾಗ ಹಾದಿ, ನಾವು ಗುರಿ ಮುಟ್ಟೋ ಹಾದಿ ತಾನಾಗೆ ಸರಿ ಆಗ್ತದೆ. ಗೆಳೆಯರೇ, ಈ ಸಮಸ್ಯೆ ಅನ್ನೋದು ಒಂದು ಸಮಸ್ಯೆ ಅಲ್ಲ. ನಾವು ಅದನ್ನ ಬೃಹದಾಕಾರವಾಗಿ ಅದು ನಮ್ಮನ್ನ ಬಾಧಿಸ್ತೈತೆ ಅಂತ ತಿಳ್ಕೊಂಡಾಗ ಅದು ನಮ್ಮನ್ನ ಬಾಧಿಸ್ತೈತಿ. ಯಾವ ರೀತಿ? ಚಿಂತೆ ಅನ್ನೋ
ಏನದಲ್ಲದ ನಮ್ಮ ಸಮಸ್ಯೆ ಬಂದ ನಾವೇನು ಚಿಂತೆ ಮಾಡ್ತೀವಿ. ಆ ಚಿಂತೆ ಅಂತ ಅನ್ನೋದು ಅದು ನಮ್ಮನ್ನ ಒಳಗಿಂದೊಳಗೆ ಮಾನಸಿಕವಾಗಿ ಕೊಲ್ತಾ ಹೋಗ್ತದೆ. ಅದನ್ನೆಲ್ಲ ಬಿಟ್ಟು ನಾವು ವಿವೇಚನೆಯಿಂದ ಬುದ್ಧಿಮತ್ತೆಯಿಂದ ಅದನ್ನು ಪರಿಹಾರ ಮಾಡಿಕೊಂಡಾಗ ಸಮಸ್ಯೆ ಉಳಿಯೋದಿಲ್ಲ. ಅದಕ್ಕೆ ನಾ ಹೇಳೋದು, ಸಮಸ್ಯೆಗಳಿಲ್ಲದ ಬದುಕಿಲ್ಲ, ಆದರೆ ಬದುಕೇ ಸಮಸ್ಯೆ ಅಲ್ಲ. ಎದುರಿಸೋಣ, ಸಮಸ್ಯೆಗಳನ್ನ ಎದುರಿಸೋಣ. ಸಮಸ್ಯೆ ಬರೋದು ನಮ್ಮ ಗ್ರಹಚಾರ ದೋಷ ಯಾವುದೂ ಅಲ್ಲ, ನಮ್ಮನ್ನ ಮನುಷ್ಯರನ್ನ ಮಾಡೋದಕ್ಕೆ ಅವು ಹೊರಗಲ್ಲುಗಳು. ಇನ್ನೊಂದ್ಸಲ ಹೇಳ್ತೀನಿ, ಅವು ನಮ್ಮನ್ನ ಪರೀಕ್ಷೆ ಮಾಡುವಂತ ಹೊರಗಲ್ಲುಗಳು. ಅದರಿಂದ ನಾವು ಪರಿಪಕ್ವತೆ ಕಾಣ್ತೀವಿ, ಪರಿಪೂರ್ಣತೆ ಕಾಣ್ತೀವಿ. ಆದ್ದರಿಂದ ಏನೇ ಬರಲಿ ನಾವು ಎದುರಿಸಿ ಮುನ್ನಡೆಯೋಣ, ಒಂದು ಯಶಸ್ಸನ್ನ ನಾವು ಕಂಡುಕೊಳ್ಳೋಣ ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮ ಮುಂದೆ ನಾನು ಬರ್ತೇನೆ. ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಶೇರ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮಾಡಿ. ನಮಸ್ಕಾರ ಗೆಳೆಯರೆ, ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.